ಇಲ್ಲ, ಈ ಧ್ಯಾನ ಅಭ್ಯಾಸದ ಬಗ್ಗೆ ಮಾತಾಡಿದೆ. ಹ್ಮ್. ಯಾವುದೇ ಒಂದು ಧ್ಯಾನ 125 ವೆರೈಟಿ ಧ್ಯಾನಗಳಿದೆ, 140 ವೆರೈಟಿನೂ ಇದೆ ಹೇಳಿದ್ರೆ ಆಧ್ಯಾತ್ಮದ ಧ್ಯಾನಗಳು. ಈ ಆಧ್ಯಾತ್ಮದ ಧ್ಯಾನಗಳನ್ನ ಯಾರೋ ಒಬ್ರು ದೀಕ್ಷೆ ಕೊಟ್ಟರು, ಮಂತ್ರ ದೀಕ್ಷೆ ತಗೊಂಡು ಮಾಡ್ತೀನಿ ಅಂತ ಸಡನ್ ಆಗಿ ಧ್ಯಾನ ಮಾಡಕ್ಕೆ ಹೋಗ್ಬಾರ್ದು. ಪಾತ್ರೆ ತೊಳೆದೆ ಗಲೀಜು ಪಾತ್ರೆನಲ್ಲಿ ಅಡಿಗೆ ಮಾಡಿದ್ದಕ್ಕೆ ಸಮಾನ. ಏನು ಹಂಗಂದ್ರೆ ಈ ರಾಜಯೋಗ ಅಭ್ಯಾಸ 8 ಮೆಟ್ಟಿಲುಗಳನ್ನು ಹೊಂದ್ಕೊಂಡಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸಮಾಧಿಗೆ ಹೋಗೋದ್ರ ಮೊದಲನೇ ಮೆಟ್ಲು ಧ್ಯಾನ. ಧ್ಯಾನನ್ನ ಮುಟ್ಟಬೇಕಾದ್ರೆ ಇನ್ನೂ 6 ಮೆಟ್ಟಿಲುಗಳನ್ನ ನೀವು ಮುಟ್ಟಿರಬೇಕು. 6 ಮೆಟ್ಟಿಲುಗಳನ್ನು ಮುಟ್ಟದೆ ಡೈರೆಕ್ಟ್ ಆಗಿ ಧ್ಯಾನಕ್ಕೆ ಹೋದ್ರೆ ಧ್ಯಾನದಿಂದ ಆಗುವ ಅನುಭವಗಳೆಲ್ಲ ಸಿಗತ್ತೆ, ಆದರೆ ಏರುಪೇರಾದ ಅನುಭವಗಳು, ಸರಿಯಾದ ರೀತಿಯಲ್ಲಿ ಅನುಭವಗಳು ಸಿಗಲ್ಲ. ಈಗ ಫಸ್ಟ್ ಯಮ ಅಂದ್ರೆ ಏನು ಮಾಡಬೇಕು, ನಿಯಮ ಅಂದ್ರೆ ಏನು ಮಾಡಬಾರ್ದು, ಕಂಡೀಷನ್. ಅದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಯಮ, ನಿಯಮ, ಆಸನ. ಆಸನ ಅಂತ ಅನ್ನೋದು ದೇಹವನ್ನ ಕಬ್ಬಣ ತರ ಮಾಡೋದಕ್ಕೆ ಬೇಕಾಗಿರುವ ವಿಚಾರಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ. ಪ್ರಾಣಾಯಾಮ ಖಂಡಿತವಾಗ್ಲೂ ಮಾಡಲೇಬೇಕು. ಯಾಕೆಂದ್ರೆ ನಾವು ಮಾಡುತ್ತಿರುವ ಪ್ರಾಣಾಯಾಮ ಸರಿಯಾದ ರೀತಿ ಮಾಡ್ತಾ ಇಲ್ಲ. ಸೊ ಪ್ರಾಣಾಯಾಮ ಅಲ್ಲ, ಶ್ವಾಸಕ್ರಿಯೆ. ಶ್ವಾಸಕ್ರಿಯೆಯನ್ನ ನಿಯಂತ್ರಣ ಮಾಡೋದೇ ಪ್ರಾಣಾಯಾಮ. ಸೊ ಶ್ವಾಸಕ್ರಿಯೆ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಮಿದುಳು ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಮಿದುಳಲ್ಲಿ ಮನಸ್ಸಿದೆ. ಮನಸ್ಸು ಪರ್ಫೆಕ್ಟ್ ಆಗಿ ಅಡಿಗೆ ಹುಡುಗಬೇಕು ಅಂದ್ರೆ ನೀವು ತಗೊಳ್ಳುವ ಗಾಳಿ ಸರಿಯಾದ ರೀತಿ ಹೋಗ್ಬೇಕು, ಬರಬೇಕು. ಅದು ಪ್ರಾಣಾಯಾಮ ವಿದ್ಯೆಯಿಂದ ಮಾತ್ರ ಮಾಡೋಕ್ ಸಾಧ್ಯ. ಅದಕ್ಕೆ ಪ್ರಥಮ ಅಬ್ಡಾಮಿನಲ್ ಬ್ರೀತಿಂಗ್ ಕಲಿಬೇಕು. ನಾವು ಅಬ್ಡಾಮಿನಲ್ ಬ್ರೀತಿಂಗ್ ಮಾಡ್ತಾ ಇಲ್ಲ, ಚೆಸ್ಟ್ ಬ್ರೀತಿಂಗ್ ಮಾಡ್ತಿದ್ದೀವಿ. ಸೊ ಇಷ್ಟೆಲ್ಲ ಮೈನಸ್ ಇಟ್ಕೊಂಡು ಡೈರೆಕ್ಟ್ ಆಗಿ ನಂಗೆ ಧ್ಯಾನಕ್ಕೆ ಯಾರೋ ಗುರುಗಳು ಬಂದ್ರು, ದೀಕ್ಷೆ ಕೊಟ್ರು, ಮಂತ್ರ ದೀಕ್ಷೆ, ದೊಡ್ಡ ಗುರುಗಳು ಹಿಮಾಲಯದಿಂದ ಬಂದಿದ್ದಾರೆ, ಬಿಹಾರದಿಂದ ಬಂದಿದ್ದಾರೆ, ಆಕಾಶದಿಂದ ಕುಳಿತಿದ್ದಾರೆ, ನಡೆಯಲ್ಲ. ಎಷ್ಟು ದೊಡ್ಡ ಗುರುಗಳಾದ್ರೂ ಈ ನಿಯಮವನ್ನ ನೀವು ಪರಿಪಾಲನೆ ಮಾಡದೆ ಹೋದಾಗ ನಿಮ್ಮ ಧ್ಯಾನದ ಅನುಭವಗಳು ಏರುಪೇರಾಗುತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಏನು? ಪಂಚ ಇಂದ್ರಿಯಗಳನ್ನ ಹತೋಟಿನಲ್ಲಿ ಇಟ್ಕೊಳ್ಳೋದು. ಕಣ್ಣು ಮುಚ್ಕೊಂಡು ಕೂತಿರ್ತೀರಾ, ಎದುರುಗಡೆ ಮನೆಯಲ್ಲಿ ಯಾವುದೋ ಒಂದು ಹೆಂಗಸು ಏನೋ ಮಾತಾಡ್ತಿರ್ತಾಳೆ, ನಿಮ್ಮ ಕಿವಿ ಅಲ್ಲಿ ಹೊಟ್ಟೋಗುತ್ತೆ. ಧ್ಯಾನ ಮಾಡ್ತಾ ಕೂತಿರ್ತೀರಾ, ಹಿಂಭಾಗದ ಮನೆಯಲ್ಲಿ ಮೀನು ಸಾರು, ಮಟನ್ ಕುರ್ಮಾ, ಗೊತ್ತಿಲ್ಲ ನಂಗೆ, ಏನೋ ಹೇಳ್ತೀನಿ ನಾನು, ಘಮ 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 ಮಸಾಲೆ ವಾಸನೆ, ಪಂಚ ಇಂದ್ರಿಯ ಮೂಗು ವಾಸನೆ ಎಳಿತಾ ಇದೆ. ಎಲ್ಲಿ ಧ್ಯಾನಕ್ಕೆ ಹೋಗೋದು? ಎದುರುಗಡೆ ಮನೆ ಜಗಳ, ಹಿಂದ್ಗಡೆ ಮನೆ ಮೀನು, ಇನ್ನು ಮುಂದ್ಗಡೆ ಮನೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಹೀಗೆ ಪಂಚ ಇಂದ್ರಿಯಗಳು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೂತಿದ್ರೆ ಎಲ್ಲಿ ಧ್ಯಾನ ಮಾಡೋದು? ನಡೆಯಲ್ಲ. ಏನೇ ಗಲಾಟೆ ಇರ್ಲಿ, ಯಾವುದೇ ಬರ್ಲಿ, ಪಂಚ ಇಂದ್ರಿಯಗಳು ಕೆಲಸ ಮಾಡಬಾರದು. ಅದನ್ನ ಪ್ರತ್ಯಾಹಾರ ಅಂತ ಹೇಳ್ತೀವಿ. ಪಂಚ ಇಂದ್ರಿಯಗಳು ನಾವ್ ಹೇಳೋ ಮಾತನ್ನ ಕೇಳಬೇಕು, ತನ್ನಿಟ್ಟಕ್ಕೆ ನಮ್ಮನ್ನು ಇಳಿಬಾರ್ದು. ಆ ವಾಸನೆ ಬರ್ತಾ ಇತ್ತು ಅಂತಂದ್ರೆ, ಅಥವಾ ನಿಮ್ ಹೆಂಡತಿನ ಏನೋ ಒಗ್ಗರಣೆ ಹಾಕ್ತಿರ್ತಾರೆ ಅಡಿಗೆ ಮನೆಯಲ್ಲಿ, ನೀವು ಕಣ್ಣು ಮುಚ್ಕೊಂಡು ಕೂತಿರ್ತೀರ, ವಾಸನೆ ಬಂದ್ಬಿಡುತ್ತೆ. ಅದು ಬಾಯಿ ರುಚಿ. ಆ ವಾಸನೆ ನಾಲಿಗೆಯಲ್ಲಿ ನೀರು ಊರಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಧ್ಯಾನ ಕಟ್ ಮಾಡ್ಬಿಟ್ಟು, ಏನ್ ಮಾಡ್ತಿದ್ಯೆ, ಮುಗಿದ ಕತೆ, ಧ್ಯಾನ ಹೋಯ್ತು. ಹೀಗೆ ಪಂಚ ಇಂದ್ರಿಯಗಳನ್ನ ಕಂಟಿಡಿಯೋ ವಿದ್ಯೆಯನ್ನ ಕಲಿಲೇಬೇಕು. ಪ್ರತ್ಯಾಹಾರ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ. ಯಾತಕ್ಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತಂದ್ರೆ, ಶವಾಸನದಲ್ಲಿದ್ದಾಗ ನನ್ನ ಏಕಾಗ್ರತೆ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ನಿಮ್ಮ ಉತ್ತರ ಸರಿ ಇಲ್ಲ, ಸರಿಯಾದ ಉತ್ತರ ಹೇಳಿದ್ರು ನಂಗೆ ಸಮಾಧಾನ ಇಲ್ಲ. ಪರಿಪೂರ್ಣವಾಗಿ ಮನಸ್ಸು ಆ ಶವಾಸನ ಯೋಗ ನಿದ್ರೆ ಮಾಡುವಾಗ ಕಂಪ್ಲೀಟ್ ಆಗಿ ಅಡಗಬೇಕು. ಅಡಗಿಲ್ಲ ಅಂದ್ರೆ ನಿಮ್ಮ ಮನಸ್ಸು ಕುಣಿತಾ ಇದೆ ಅಂತ ಅರ್ಥ. ಕುಣಿತಾ ಇರೋ ಮನಸ್ಸಲ್ಲಿ ಯಾವುದೇ ಧ್ಯಾನ ಮಾಡಕ್ ಸಾಧ್ಯವಿಲ್ಲ.
ಕುಣಿಯುವ ಮನಸ್ಸನ್ನ ಅಡಗಿಸೋದಕ್ಕೆ ನೀವು ಧಾರಣೆ ಅಭ್ಯಾಸ ಮಾಡಲೇಬೇಕು. ಅರ್ಥ ಆಯ್ತಾ? ಧಾರಣೆ ಆದ ಮೇಲೆ ಧ್ಯಾನ. ಧ್ಯಾನದ ಒಂದು ಮೂಲ ಧಾರಣೆ. ಧಾರಣೆ ಅಭ್ಯಾಸ ಮಾಡಿದ್ರೆ ಮಾತ್ರ ಧ್ಯಾನ ಮಾಡಕ್ ಸಾಧ್ಯ. ಕೆಲವರು ಏನು ತಿಳ್ಕೊಂಡಿದ್ದಾರೆ, ಆ ಧ್ಯಾನ ಮಾಡೋದಕ್ಕೆ ಆ ಸ್ಟೇಜ್ ಆಲ್ಫಾ ಸ್ಥಿತಿನ ಮುಟ್ಟಾರ ನೋಡಿ, ಅದು ಧ್ಯಾನವಲ್ಲ. ಆಲ್ಫಾ ಸ್ಥಿತಿ ಹೋದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ ನೋಡಿ, ಅದು ಧ್ಯಾನ. ಅದು ಒಂದು ಮುನ್ ಪ್ರಯತ್ನ ಆಲ್ಫಾ ಸ್ಥಿತಿಗೆ ಹೋಗೋದು. ಆಲ್ಫಾ ಸ್ಥಿತಿ ಅಂತ ಅನ್ನೋದು ಬಾವಿ ಮೇಲೆ ಬಾವಿನಲ್ಲಿ ನೀರು ಮೇಲ್ಗಡೆ ಭಾಗದಲ್ಲಿದೆ ನೋಡಿ, ಆತರ. ನಾ ಬಾವಿ ಒಳಗೆ ಹೋದೆ ಅನ್ನೋದಕ್ಕೆ ನೀವು ಮೇಲ್ಗಡೆ ನೀರಿಂದ ಒಳಗೆ ಧುಮುಕ್ಬೇಕು. ಮೇಲ್ಗಡೆ ನೀರು ಅಲ್ಲಿ ಕೂತಿದ್ರೆ ಕೆಳಗಡೆ ಇರೋದು ಕಾಣಲ್ಲ, ನೀವು ಡೈ ಹೊಡಿಬೇಕು, ಅದು ಧ್ಯಾನ. ಆಲ್ಫಾ ಸ್ಥಿತಿ ಅಂತ ಅನ್ನೋದು ಬಾವಿನಲ್ಲಿ ನೀರು ಮೇಲ್ಗಡೆ ಇದ್ದಂಗೆ. ನೀವು ಧ್ಯಾನ ಮಾಡಕ್ ಶುರು ಮಾಡೋದು ಯಾವಾಗ ಅಂದ್ರೆ ಧುಮುಕ್ಬೇಕು ಅದ್ರೊಳಗಡೆ. ಆಲ್ಫಾ ಸ್ಥಿತಿಯಿಂದ ಒಳಗಡೆ ಹೋಗ್ಬೇಕು, ಹೋದ್ರೆ ಮಾತ್ರ ಧ್ಯಾನ ಶುರು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ಧ್ಯಾನ ಮಾಡಿದ್ರೆ, ಧ್ಯಾನ ಮಾಡುವಾಗ ಸಮಾಧಿ ಸ್ಥಿತಿಗಳು 6 ಸಮಾಧಿ ಇದೆ. ಸಂಪ್ರಜ್ಞಾತ, ಅಸಂಪ್ರಜ್ಞಾತ, ಕೊನೆಯ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ಆ ನಿರ್ವಿಕಲ್ಪ ಸಮಾಧಿ ಮುಟ್ಟಿದಾಗಲೇನೆ ನಿಮ್ಮ ಕುಂಡಲಿನಿ ಹೊರಗೆ ಬರುತ್ತೆ, ನಿಮ್ಮ 3ನೇ ಕಣ್ಣು ಓಪನ್ ಆಗುತ್ತೆ. ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಇವುಗಳನ್ನ ಯಾವುದು ಮುಟ್ಟೋದ್ರ ಮೊದಲೇನೆ ಕುಂಡಲಿನಿ ಬಂದ್ಬಿಡುತ್ತೆ. ಕೆಲವರಿಗೆ 3ನೇ ಕಣ್ಣು ಅಡ್ವಾನ್ಸ್ ಆಗಿ ಓಪನ್ ಆಗಿ ಹೋಗುತ್ತೆ. 3ನೇ ಕಣ್ಣು ಓಪನ್ ಆದ್ಮೇಲೆ ಕುಂಡಲಿನಿ ಬರಬೇಕು. ಕುಂಡಲಿನಿ ಓಪನ್ ಆದ್ಮೇಲೆ 3ನೇ ಕಣ್ಣು ಓಪನ್ ಆಗುತ್ತೆ. ಒಬ್ಬೊಬ್ಬರಿ ಎಲ್ಲ ಎಡಬಡಗಿ. ಇದು ಕ್ರಮಬದ್ಧವಾಗಿ ಮಾಡಬೇಕು. ಅದಕ್ಕೆ ಇದರದ್ದು ಮೂಲವೇ ರಾಜಯೋಗ. ಸೊ ಇವುಗಳನ್ನೆಲ್ಲ ಕ್ರಮ ನಿಷ್ಠೆಯಿಂದ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಥರ್ಡ್ ಐ ಓಪನ್ ಆಗೋದು ಈಸಿ.